ಗಣೇಶ ಚತುರ್ಥಿಯ ರಜೆ ಮೇಲೆ ಕಣ್ಣಿಟ್ಟ ರಜನಿಕಾಂತ್ ನಟನೆಯ ಜೈಲಟ್ಟು ಆಗಸ್ಟ್ನಲ್ಲಿ ದರ್ಶನ ನೀಡಲಿದೆಯ ಟಾಕ್ಸಿಕ್. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಜೈಲಟ್ಟು ಚಿತ್ರವನ್ನ ಗಣೇಶ ಚತುರ್ಥಿಯ ಲಾಂಗ್ ವೀಕೆಂಡ್ ಸದುಪಯೋಗಪಡಿಸಿಕೊಳ್ಳಲು ಸೆಪ್ಟೆಂಬರ್ 11ರಂದು ಬಿಡುಗಡೆ ಮಾಡಲು ಸನ್ ಪಿಕ್ಚರ್ಸ್ ನಿರ್ಧರಿಸಿದೆ. ಜೂನ್ನಿಂದ ಮುಂದೂಡಲ್ಪಟ್ಟಿರುವ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಆಗಸ್ಟ್ನಲ್ಲಿ ತೆರೆ ಕಾಣುವ ಮುನ್ಸೂಚನೆ ಸಿಕ್ಕಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಹುನಿರೀಕ್ಷಿತ ಜೈಲಟ್ಟು ಚಿತ್ರವನ್ನ ಸೆಪ್ಟೆಂಬರ್ 11ರಂದು ತೆರೆ ಕಾಣಿಸಲು ಸನ್ ಪಿಕ್ಚರ್ಸ್ ಪ್ಲಾನ್ ಮಾಡಿಕೊಂಡಿದೆ. ಸೆಪ್ಟೆಂಬರ್ 11ರ ಮೇಲೆ ಜೈಲರ್ 2 ಕಣ್ಣಿಟ್ಟಿದೆ ಎಂಬ ಮಾತು ಕೇಳಿ ಬಂದಿದೆ. ಆ ವಾರ ಗಣೇಶ ಚತುರ್ಥಿ ಇರೋದ್ರಿಂದ ಹಬ್ಬದ ರಜೆ ಜೈಲಟ್ಟು ಚಿತ್ರಕ್ಕೆ ವರದಾನವಾಗಲಿದೆ. ಲಾಭ ತಂದುಕೊಡಲಿದೆಯಾ ಲಾಂಗ್ ವೀಕೆಂಡ್. ಜೈಲಟ್ಟು ಬಿಡುಗಡೆ ದಿನಾಂಕಗಳ ವಿಷಯದಲ್ಲಿ ಒಂದಷ್ಟು ಗೊಂದಲಗಳಿದ್ವು. ಆದ್ರೆ ಈ ಬಾರಿ ನಿರ್ಮಾಪಕರು ಸೆಪ್ಟೆಂಬರ್ 11ರನ್ನು ಅಂತಿಮ ದಿನಾಂಕವಾಗಿ ಲಾಕ್ ಮಾಡಿದ್ದಾರೆ. ಸೆಪ್ಟೆಂಬರ್ 14ರಂದು ಗಣೇಶ ಚತುರ್ಥಿ ಹಬ್ಬ ಇರೋದ್ರಿಂದ ಈ ದಿನಾಂಕವು ಚಿತ್ರಕ್ಕೆ ಸುದೀರ್ಘ ವೀಕೆಂಡ್ ಮತ್ತು ರಜಾ ದಿನಗಳ ಭರ್ಜರಿ ಲಾಭವನ್ನ ತಂದುಕೊಡಲಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರವನ್ನ ದೊಡ್ಡ ಮಟ್ಟಿಗೆ ರಿಲೀಸ್ ಮಾಡಲು ನಿರ್ಮಾಪಕರು ಯೋಜಿಸುತ್ತಿದ್ದು, ಈ ಹೊಸ ವೀಕೆಂಡ್ ಅದಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತದೆ ಎಂದು ಮೂಲಗಳು ತಿಳಿಸಿವೆ. ಸೆಪ್ಟೆಂಬರ್ 11ರ ಶುಕ್ರವಾರ ಜೈಲಟ್ಟು ಚಿತ್ರ ರಿಲೀಸ್ ಆದ್ರೆ ಸೋಮವಾರ ಅಂದರೆ ಸೆಪ್ಟೆಂಬರ್ 14 ಗಣೇಶ ಚತುರ್ಥಿಯ ಸರ್ಕಾರಿ ರಜೆ ಇರಲಿದೆ. ಇದರಿಂದಾಗಿ ಚಿತ್ರಕ್ಕೆ ಸತತ 4 ದಿನಗಳ ಸುದೀರ್ಘ ವೀಕೆಂಡ್ ಸಿಗಲಿದೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಗೋವಾ ರಾಜ್ಯಗಳಲ್ಲಿ ಗಣೇಶ ಹಬ್ಬಕ್ಕೆ ಸಾರ್ವಜನಿಕ ರಜೆ ಇರೋದ್ರಿಂದ ದೇಶದ ಅತ್ಯಂತ ಪ್ರಮುಖ 5 ರಾಜ್ಯಗಳ ಚಿತ್ರಮಂದಿರಗಳು ಹೌಸ್ಫುಲ್ ಪ್ರದರ್ಶನ ಕಾಣಲು ಇದು ಸಹಾಯ ಮಾಡಲಿದೆ ಎಂಬುದು ಕೇಳಿ ಬಂದಿರುವ ಲೆಕ್ಕಾಚಾರ. 2023ರ ಬ್ಲಾಕ್ ಬಾಸ್ಟರ್ ಜೈಲರ್ ಚಿತ್ರದ ಸೀಕ್ವೆಲ್ ಆಗಿರುವ ಜೈಲಟ್ಟು ಸಿನಿಮಾವನ್ನ ಈ ಬಾರಿ ನಿರ್ದೇಶಕ ನೆಲ್ಸನ್ ಅವರು ತಮಿಳು ಪ್ರೇಕ್ಷಕರಿಗಷ್ಟೇ ಸೀಮಿತಗೊಳಿಸದೆ ದೇಶದ ಬೇರೆ ಬೇರೆ ರಾಜ್ಯಗಳ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸುತ್ತಿದ್ದಾರಂತೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಮೋಹನ್ ಲಾಲ್, ವಿಜಯ್ ಸೇತುಪತಿ, ಮಿಥುನ್ ಚಕ್ರವರ್ತಿ, ಎಸ್.ಜೆ. ಸೂರ್ಯ ಮುಂತಾದ ಭಾರತದ ಘಟಾನುಘಟಿ ಸ್ಟಾರ್ ನಟರು ಕಾಣಿಸಿಕೊಳ್ಳುವುದು ಖಚಿತವಾಗಿದೆ. ಆಗಸ್ಟ್ಗೆ ಬರಲಿದೆಯಾ ಟಾಕ್ಸಿಕ್. ಈ ಮಧ್ಯೆ ಯಶ್ ಅವರ ಟಾಕ್ಸಿಕ್ ಯಾವಾಗ ತೆರೆಗೆ ಬರಲಿದೆ ಎಂಬ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಜೂನ್ 4ರಂದು ಬರಬೇಕಿದ್ದ ಈ ಸಿನಿಮಾವು ಪೋಸ್ಟ್ಪೋನ್ ಆಗಿದ್ದು ಹೊಸ ದಿನಾಂಕ ಇನ್ನೂ ಘೋಷಣೆಯಾಗಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಟಾಕ್ಸಿಕ್ ಚಿತ್ರವನ್ನ ಆಗಸ್ಟ್ನಲ್ಲಿ ತೆರೆ ಕಾಣಿಸುವ ಬಗ್ಗೆ ಮಾತುಕತೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ಕೇಳಿಬಂದಿದೆ.